ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತೋಗೋಣ ಬನ್ನಿ. ಬಾಗಲಕೋಟೆಯಲ್ಲಿ ಬೃಹತ್ ಗಣಪತಿ ವಿಗ್ರಹದ ಭವ್ಯ ಮೆರವಣಿಗೆ ನಡೆಯಿತು. ಲಕ್ಷ್ಮೀನಗರದ ಮಾತೃಭೂಮಿ ಯುವಕ ಮಂಡಳಿಯಿಂದ ಮೆರವಣಿಗೆ ಆಯೋಜನೆ ಮಾಡಿದ್ರು. ಭಕ್ತ ಸಮೂಹದ ಮಧ್ಯೆ ಬಸವೇಶ್ವರ ವೃತ್ತದಿಂದ ಲಕ್ಷ್ಮೀ ನಗರದವರೆಗೆ ಮಹಾಗಣಪತಿ ಮೆರವಣಿಗೆ ಕೂಡ ಮಾಡಿದ್ರು. ಮಹಾಗಣಪತಿ ಪರ ಭಕ್ತರು ಜೈಘೋಷ ಕೂಗುತ್ತಾ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇತ್ತ ಮಹಿಳೆಯರು ಮತ್ತು ಯುವಕರು ಡಿಜೆ ಹಾಡಿಗೆ ಹೆಜ್ಜೆಯನ್ನು ಹಾಕಿ ಗಮನ ಸೆಳೆದರು. ಚಿತ್ರದುರ್ಗ ಕಾಂಗ್ರೆಸ್ನ ಶಾಸಕ ಹಾಗೂ ನಟ ದೊಡ್ಡಣ್ಣ ಅಳಿಯ ಕೆಸಿ ವೀರೇಂದ್ರ ಪಪ್ಪಿಗೆ ಜಾರಿ ನಿರ್ದೇಶನಾಲಯ ಬಿಸಿ ಮುಟ್ಟಿಸಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ವೀರೇಂದ್ರಗೆ ಸೇರಿದ ಬರೋಬ್ಬರಿ 30 ಜಾಗಗಳಲ್ಲಿ ದಾಳಿ ಮಾಡಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಗೋವಾ, ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗದ ಮನೆಯಲ್ಲಿ ಪರಿಶೀಲನೆ ಕೂಡ ಮಾಡಿದರು. ಇನ್ನು ಸಿಕ್ಕಿಂನಲ್ಲೇ ವೀರೇಂದ್ರ ಪಪ್ಪಿಯನ್ನ ಕಲ್ಕತ್ತಾ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿಯಾಗಿದ್ದು, ವಕೀಲ ಉಮೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಸೆಕ್ಷನ್ 3ರಲ್ಲಿ ಅರೆಸ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಆದರೆ ವಶಕ್ಕೆ ಪಡೆಯುವ ಮುನ್ನ ಎಫ್ಐಆರ್ ಓಪನ್ ಮಾಡಬೇಕಿದೆ. ಹೀಗಾಗಿ ಅರೆಸ್ಟ್ ಮಾಡುವ ಸಾಧ್ಯತೆ ಕಡಿಮೆ ಅಂತ ಭಾವಿಸಿದ್ದೇನೆ. ಡೆಪ್ಯೂಟಿ ಡೈರೆಕ್ಟರ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಮುಂದೆ ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿದರು. ಅರೆಸ್ಟ್ ಡಿಸ್ಕ್ರಿಷನ್ ಪವರ್ ಇದೆ. ಸೆಕ್ಷನ್ 3ಯಲ್ಲಿ ಸೆಕ್ಷನ್ ಡಿಸ್ಕ್ರಿಷನ್ ಪವರ್ ಇದೆ. ಸೊ ಹಾಗಾಗಿ ಅವ್ರು ಅರೆಸ್ಟ್ ಮಾಡಲೇಬೇಕನ್ನಾಗಿದೆ. ಅವರು ಎಫ್ಐಆರ್ ಓಪನ್ ಮಾಡಬೇಕು. ಎಫ್ಐಆರ್ ಓಪನ್ ಮಾಡಿ ಕಾನ್ಫಿಡೆನ್ಷಿಯಲ್ ಎಫ್ಐಆರ್. ಸೊ ಹಾಗಾಗಿ ಅದು ಆ ಥರ ಏನು ಬಂದಿಲ್ಲ ಅಂತ ಅಂದ್ಕೊಂಡು ನಾನು. ಸೊ ನಾನು ಇನ್ಫಾರ್ಮೇಶನ್ ಕಲ್ತ ಹೋಗ್ತಾರೆ. ಮುಂದೆ ಅದು ಕಾನೂನು ಏನು ಹೋಗುತ್ತೋ ಅದು ಹೋಗುತ್ತೆ. ಸೊ ಈಗೇನು ಇನ್ವೆಸ್ಟಿಗೇಷನ್ ಈ ಮನೆಗೆ ಏನು ಮಾಡ್ತಾರೆ, ವಿತಿನ್ ಅವರ್ ಕಂಪ್ಲೀಟ್ 1 hour ಕಂಪ್ಲೀಟ್ ಆಗುತ್ತೆ. ವಿಚಾರಣೆ ಆಗಿದೆ, ಮುಕ್ತಾಯ. ದೇ ವಿಲ್ ಫಿನಿಶ್ ಪ್ರೊಸೀಜರ್ ಫಿನಿಶ್ ಮಾಡ್ತೀವಿ ಅಷ್ಟೇ. ಇನ್ನೆರಡು ಮನೆಗಳು 1 hour ಇನ್ನೆರಡು ಮನೆಗಳು ಇನ್ನೂ ಹೇಳಿಲ್ಲ ಅವರು. ಯಾಕಂದ್ರೆ ಅವರಿಂದ ಹೋಗಿಲ್ಲ ಅಲ್ಲೇ. ಆಮೇಲೆ ಇದು ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿದ್ದು ವಿಜಯಪುರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಉಜ್ಜಿನಿ ಜಲಾಶಯದಿಂದ 1,80,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಚಡಚಣ ಹಾಗೂ ಇಂಡಿ ತಾಲೂಕಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಇನ್ನು ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬಾಂದಾರ್ ಬ್ರಿಡ್ಜ್ ಮುಳುಗಡೆಯಾಗಿದ್ದು, ಮಹಾರಾಷ್ಟ್ರ ಕರ್ನಾಟಕ ಸಂಪರ್ಕ ಕಡಿತವಾಗಿದೆ. ಚಡಚಣ ತಹಶೀಲ್ದಾರ್ ಸಂಜಯ್ ಇಂಗಳೆ ಹಾಗೂ ಇಂಡಿ ತಹಶೀಲ್ದಾರ್ ಬಿಎಸ್ ಕಡಕಬಾಬಿ ಮುಳುಗಡೆಯಾದ ಬಾಂದರ್ಗಳಿಗೆ ವೀಕ್ಷಣೆ ಕೂಡ ಮಾಡಿದ್ರು. ಇತ್ತ ನದಿ ತಟದ ಜನರಿಗೆ ನದಿಯಲ್ಲಿ ಇಳಿಯಬಾರದಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಗಣೇಶ ಚತುರ್ಥಿ ಹಿನ್ನೆಲೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸಿಟಿಯಲ್ಲಿ 41 ಕೆರೆ, ತಾತ್ಕಾಲಿಕ ಕಲ್ಯಾಣಿ ಹಾಗೂ 489 ಸಂಚಾರಿ ವಾಹನ ಅಂದರೆ ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಅನುಮತಿ ಪಡೆಯಲು 75 ಏಕ ಗವಾಕ್ಷಿ ಕೇಂದ್ರಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಗಣೇಶ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ನೋಡಲ್ ಅಧಿಕಾರಿಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ. ಅದರ ಸಂಪೂರ್ಣ ವಿವರಗಳಿಗಾಗಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಬಿಬಿಎಂಪಿ ವೆಬ್ಸೈಟ್ ಲಿಂಕ್ಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ. ಹೇರೋಹಳ್ಳಿ ಕೆರೆ ಕಲ್ಯಾಣಿಯಲ್ಲಿ ವಿಸರ್ಜನೆಗೆ ಅವಕಾಶವಿಲ್ಲ. ಗಯಡಿ ಊರು ಕೆರೆ ಕಲ್ಯಾಣಿಯಲ್ಲಿ ವಿಸರ್ಜನೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಲಾಯರ್ ಜಗದೀಶ್ರನ್ನ ಕೊಡಿಗೆಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಮೊನ್ನೆ ಜಗದೀಶ್ ಮನೆಗೆ ತೆರಳಿದ ಪೊಲೀಸರು ವಾಪಸ್ಸಾಗಿದ್ದರು. ಆದರೆ ನಿನ್ನೆ ಅಂಬೇಡ್ಕರ್
ದಲಿತ ಧ್ವನಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೂರು ನೀಡಿದ್ದು ಜಗದೀಶ್ರನ್ನ ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಕ್ರಮವಾಗಿ ಹೆಂಡ ಮಾರಾಟ ಮಾಡುತ್ತಿದ್ದ ಮಹಿಳೆಯನ್ನ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಹೆಂಡ ಬ್ಯಾನ್ ಮಾಡಿದ್ರು ಕೂಡ ಹೊರ ರಾಜ್ಯದಿಂದ ತಂದು ಮಾರಾಟ ಮಾಡ್ತಾ ಇದ್ರು. ಹಣ ಮಾಡಲು ಮಹಿಳೆ ಈ ರೀತಿಯಲ್ಲಿ ಖತರ್ನಾಕ್ ಪ್ಲಾನ್ ಮಾಡಿದ್ರು. ಆದ್ರಿಂದ ಬೈಕ್ನಲ್ಲಿ ಹೆಂಡ ತರ್ತಾ ಇದ್ದ ವೇಳೆ ಪವಿತ್ರಾಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಂಡ ಸಮೇತ ಮಹಿಳೆಯನ್ನ ಬಂಧಿಸಿ ಪೊಲೀಸರು ತನಿಖೆಯನ್ನ ಒಳಪಡಿಸಿದ್ದಾರೆ. ಧರ್ಮ ಸಂರಕ್ಷಣಾ ಸಮಾವೇಶಕ್ಕೆ ಸೌಜನ್ಯ ಪರ ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ. ಆಗಸ್ಟ್ 24ರಂದೇ ಸಾಮೂಹಿಕ ಪ್ರಾರ್ಥನೆಗೆ ಕರೆ ಕೊಟ್ಟಿದ್ದಾರೆ. ನಾಳೆ 25,000ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಪ್ರಾರ್ಥನೆಗೆ ಕರೆ ನೀಡಿದ್ದಾರೆ. ಸೌಜನ್ಯ ಪರವಾಗಿ ನ್ಯಾಯ ಮತ್ತು ಸತ್ತಿರುವಂತಹ ಎಲ್ಲ ಆತ್ಮಗಳ ಮುಕ್ತಿಗಾಗಿ ಪ್ರಾರ್ಥನೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಪಾಪಿಗಳಿಗೆ ಶಿಕ್ಷೆ ಆಗಬೇಕು. ಇದೊಂದು ಧರ್ಮ ಯುದ್ಧ. ರಾಮನ ಹೆಸರಿನಲ್ಲಿ ಗೆದ್ದು ಬಂದವರು ಅದೇ ಧರ್ಮದವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಎಲ್ಲಿಯೂ ಕೂಡ ಸಂಘರ್ಷ ಮಾಡದೆ ಹೋರಾಟ ಮಾಡ್ತಾ ಇದೆ. ತಿಮರೋಡಿ ಅವರಿಗೆ ಆದ ಅನ್ಯಾಯ ಯಾರಿಗೂ ಕೂಡ ಆಗಬಾರದು ಅಂತ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದರು. ಒಂದು ಧರ್ಮದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಗೆದ್ದು ಬಂದವರು, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆ ಇದ್ದಂತ ರಾಜಕಾರಣಿಗಳಿಂದ ಅದೇ ಧರ್ಮದ, ಸನಾತನ ಧರ್ಮದಲ್ಲಿ ಅದೇ ಇದ್ದಂತ ಒಂದು ಭಗವದ್ಧ್ವಜದಲ್ಲಿ ನಮಗೆ ದೇಶ ಸೇವೆ ಮಾಡಿದಂತ ಯುವಕರನ್ನ ನಮ್ಮ ಹಿರಿಯರು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಬೆಳೆಸಿದ ಪ್ರತಿಭೆಗಳಿದೆಯೋ ಅದನ್ನು ಇಂದಿನ ಪ್ರಸ್ತುತ ಈಗ ಇರುವಂತಹ ಅಧಿಕಾರಯುತ ವಿರೋಧ ಪಕ್ಷ ಬಿಜೆಪಿಯವರು ಚಿವುಟುವ ಕೆಲಸವಾಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇದರ ಹಿಂದೆಯೂ ಅನೇಕ ಸಲ ಅನೇಕ ಸಾಧಾರಣ ಗುಣಕರ್ ಶೆಟ್ಟಿಯಿಂದ ಮಹೇಂದ್ರ ಕುಮಾರ್ ಅವರಿಗೆ ಇಂಥ ಘಟನೆಗಳಿವೆ. ಅದಕ್ಕೋಸ್ಕರ ಎಲ್ಲರೂ ಎಲ್ಲಿಯೂ ಸಂಘರ್ಷಗಳನ್ನು ಮಾಡದೆ, ಎಲ್ಲಿಯೂ ಅವಾಚ್ಯ ಶಬ್ದಗಳನ್ನು ಬೈದದೆ, ಇದನ್ನು ಬೇರೆ ರೀತಿಯಲ್ಲಿ ಏನೇ ರೀತಿಯಲ್ಲಿ ಇದಕ್ಕೊಂದು ದೊಡ್ಡ ಪ್ರತಿರೋಧವನ್ನು ಮುಟ್ಟದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಆದಂತಹ ಅನ್ಯಾಯ ಯಾರಿಗೂ ಆಗಬಾರದು. ಮತ್ತೆ ಈ ಹೋರಾಟ ಯಶಸ್ವಿಯಾಗಬೇಕು. ಮುಂದೆಯೂ ಇಂಥ ಒಂದು ಸಂಸ್ಕಾರಯುತ ನಾಯಕರ ಬರಬೇಕು ಎಂಬ ದೃಷ್ಟಿಯಲ್ಲಿ ಅನೇಕ ನಮ್ಮ ತುಳುನಾಡಿನಾದ್ಯಂತ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಪ್ರಕರಣ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಎಫ್ಐಆರ್ ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ಪ್ರಕ್ರಿಯೆ ಪಾಲಿಸಿಲ್ಲ ಅಂತ ಅರ್ಜಿ ಸಲ್ಲಿಸಿದ್ದಾರೆ. ನನ್ನ ವಿರುದ್ಧದ ಎಫ್ಐಆರ್ ರದ್ದು ಮಾಡಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಪತ್ರವನ್ನು ಬರೆದಿದ್ದಾರೆ. ಧರ್ಮಸ್ಥಳದಲ್ಲಿ ನಾನು 100 ಶವ ಹೂತಿದ್ದೀನಿ ಅಂತ ಬಂದಿದ್ದ ಮುಸುಕುದಾರಿ ಬಂಡವಾಳ ಭಟ ಬಯಲಾಗಿದೆ. ಇತ್ತ ವಕೀಲ ಮಂಜುನಾಥ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಸ್ಐಟಿ ತನಿಖೆ ವಿಚಾರವಾಗಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ಹಾಕಲಾಗಿದೆ. ಜುಲೈ 30ರಂದು ಅನಾಮಿಕ ಗುರುತಿಸಿದ ಪಾಯಿಂಟ್ಗಳಲ್ಲಿ ಹೆಣದ ಲೆಕ್ಕವನ್ನು ಲಾಯರ್ ಮಂಜುನಾಥ್ ನೀಡಿತು. ಹೀಗಾಗಿ ಬಿಎನ್ಎಸ್ ಆಕ್ಟ್ 353(1)(b), 353(2) ಅಡಿ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ವಿನಯ್ ಸೋರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಆರೋಪ ಮಾಡ್ತಿರೋದು ಯಾರು? ಅದು ಆರ್ಎಸ್ಎಸ್ ಹಿನ್ನೆಲೆ ಹೊಂದಿರುವಂತಹ ಮಹೇಶ್ ತಿಮರೋಡಿ ಆರೋಪ ಮಾಡ್ತಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ವರದಿ ಬಂದಿಲ್ಲ. ವೀರೇಂದ್ರ ಹೆಗ್ಗಡೆ ಕೂಡ ಎಸ್ಐಟಿ ತನಿಖೆಗೆ ಸ್ವಾಗತ ಮಾಡಿದ್ದಾರೆ. ದೇವಾಲಯಗಳ ಬಗ್ಗೆ ಮೊದಲು ಪ್ರತಿಭಟನೆ ಮಾಡೋದು ಪ್ರಭಾಕರ್ ಭಟ್. ಆದರೆ ಬಿಜೆಪಿ ಪ್ರತಿಭಟನೆ ಸಮಯದಲ್ಲಿ ಕಲ್ಕಡ್ ಪ್ರಭಾಕರ್ ಭಟ್ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ತಿಮರೋಡಿ ಹಿಂದೆ ಪ್ರಭಾಕರ್ ಭಟ್ ಇದ್ದಾರೆ. ಹೀಗಾಗಿ ಈ ಆರೋಪಗಳ ಹಿಂದೆ ಆರ್ಎಸ್ಎಸ್ ಇದೆ ಅಂತ ಹೇಳಲಾಗ್ತಾ ಇದೆ. ವ್ಯವಸ್ಥಿತವಾಗಿ ತನಿಖೆ ನಡೀತಾ ಇದೆ, ಮೊದಲು ತನಿಖೆ ಆಗಲಿ ಅಂತ ಹೇಳಿದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಪ್ರಕರಣದಲ್ಲಿ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೋರಾಟಗಾರ ಜಯಂತ ಟಿ ಮೇಲೆ ಎಫ್ಐಆರ್ ದಾಖಲಾಗಿದ್ದು ದೇವರ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳ ಗ್ರಾಮದ ಪಾಂಗಳದಲ್ಲಿನ ಚಾಮುಂಡೇಶ್ವರಿ ಪರಿವಾರ ದೈವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಧರ್ಮ ಉಳಿದು ಅಧರ್ಮ ನಿರ್ನಾಮವಾಗುವಂತೆ ಪ್ರಾರ್ಥನೆ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಶೀಘ್ರ ಬಿಡುಗಡೆ ಆಗಲಿ ಅಂತಾನೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿ ಒಡೆದು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಗಣೇಶನ ಚತುರ್ಥಿಯಲ್ಲಿ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ಮಾಯವಾಗಲಿ ಅಂತ ಜ್ಯೋತಿಷಿ ಆನಂದ ಗುರೂಜಿ ಹೇಳಿದ್ದಾರೆ. ಧರ್ಮಸ್ಥಳ ಧರ್ಮದ ಸ್ಥಳ, ಇಲ್ಲಿ ಅಪಪ್ರಚಾರ ಸಲ್ಲದು ಅಂತ ಹೇಳಿದ್ದಾರೆ.
ಧರ್ಮಸ್ಥಳ ವಿರೋಧಿಗಳಿಗೆ ಒಳ್ಳೆಯ ಬುದ್ಧಿ ಕೊಡಲಿ, ಸೌಜನ್ಯ ಹೋರಾಟಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ. ಆದರೆ ಧರ್ಮಸ್ಥಳದ ಹೆಸರು ಹಾಳು ಮಾಡುವುದು ಸರಿಯಲ್ಲ ಅಂತ ಜ್ಯೋತಿಷಿ ಆನಂದ ಗುರೂಜಿ ಹೇಳಿದ್ದಾರೆ. ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಿನ್ನಡೆ ಕುರಿತು ಕೋಲಾರದಲ್ಲಿ ಬಂಗಾಲಪೇಟೆ ಶಾಸಕ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಜಯಬೇರಿ ಗಳಿಸುತ್ತೆ. ಆದರೆ ಸ್ಥಳೀಯ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ಮತ್ತು ಯಾವ ಜಾತಿ ಅಗತ್ಯವಿಲ್ಲ ಅಂತ ಧೋರಣೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಸೋತಿದೆ ಅಂತ ಹೇಳಿದ್ದಾರೆ. ದಲಿತ ಶಾಸಕರು ಇಬ್ಬರಿದ್ರೆ ಕೋಲಾರದಲ್ಲಿ ಹೆಚ್ಚಾಗಿ ಅಹಿಂದ ಮತದಾರರು ಇದ್ದಾರೆ. ಇಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ. ದಲಿತ ಶಾಸಕರಿಗೆ ಆಹ್ವಾನವಿರಲಿಲ್ಲ, ಜಿಲ್ಲಾಧ್ಯಕ್ಷರನ್ನ ಕಡೆಗಣಿಸಿದ್ದಾರೆ, ಹೀಗಾಗಿ ಸೋತಿದ್ದೇವೆ ಅಂತ ಹೇಳಿದರು. ಬಹುಶಃ ಹಿಂದೆ ಎಲ್ಲ ಕೂಡ ಚುನಾವಣೆಗಳಾದ ಸಂದರ್ಭದಲ್ಲಿ ಆ ಜಿಲ್ಲೆಯ ಎಲ್ಲಾ ಜಾತಿಯ ಮುಖಂಡರನ್ನು ಸೇರಿಸಿಕೊಂಡು ಆ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲರನ್ನು ಒಟ್ಟಿಗೆ ಕೂರಿಸಿಕೊಂಡು ಆ ಜವಾಬ್ದಾರಿಗಳನ್ನ ಹಂಚ್ತಾ ಇದ್ರು. ಯಾವುದೇ ಬೈ ಎಲೆಕ್ಷನ್ ಆಗ್ಬೋದು, ಉಪಚುನಾವಣೆ ಆಗ್ಬೋದು, ಈ ರೀತಿಯಾಗಿ ಏಕಾಂಗಿಯಾಗಿ ಚುನಾವಣೆ ಬಂದ ಸಂದರ್ಭದಲ್ಲಿ ಆ ಸ್ಥಳೀಯ ಶಾಸಕರು ಆ MLCಗೊಟ್ಟಿಗೆ ಇಡೀ ಜಿಲ್ಲೆಯ ಮುಖಂಡರನ್ನ, ಎಲ್ಲಾ ಸಮುದಾಯಗಳ ಮುಖಂಡರನ್ನ, ಪಳ್ಳಿಗ ಸಮುದಾಯ ಆಗ್ಬೋದು, ಹಿಡಿ ಸಮುದಾಯ ಆಗ್ಬೋದು, ಗೊಲ್ಲ ಸಮುದಾಯ ಆಗ್ಬೋದು, ಒಕ್ಕಲಿಗ ಸಮುದಾಯ ಆಗ್ಬೋದು, ಬಜೆಟ್ ಸಮುದಾಯ ಆಗ್ಬೋದು, ಇದರೊಟ್ಟಿಗೆ ಗೌಡರ ಸಮುದಾಯ ಆಗ್ಬೋದು, ಲಿಂಗಾಯತ ಸಮುದಾಯ ಆಗ್ಬೋದು, ಹರಿಜನರು, ಗಿರಿಜನರು, ಕೊರಚರು, ಬೋವಿ ಸಮಾಜ, ಎಲ್ಲಾ ಸಮಾಜ, ವಿಶೇಷವಾಗಿ ಅಹಿಂದ ವರ್ಗದ ಎಲ್ಲ ಮುಖಂಡರನ್ನು ತಗೊಂಡೋಗಿ ಚುನಾವಣೆ ಮಾಡಿದ್ರೆ ಬಹುಶಃ ಈ ಸರ್ಕಾರ ಮಾಡತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಸಿದ್ದರಾಮಣ್ಣ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, 2 ವರ್ಷಗಳ ಕಾಲ ನಮ್ಮ ಸರ್ಕಾರ ಏನು ಇವತ್ತು ಯಶಸ್ವಿ ಸರ್ಕಾರ ಮಾಡಿದೆ, ಇವೆಲ್ಲವನ್ನು ಕೂಡ ತಗೊಂಡೋಗಿ ಒಟ್ಟಿಗೆ ಮುಖಂಡರನ್ನ ಕೂಡಿಯಾಗಿ ತಗೊಂಡೋಗಿದ್ರೆ ಬಹುಶಃ ವೇಮಗಲ್ ಕುರುಗಲ್ ಚುನಾವಣೆಯಲ್ಲಿ ಕಾಂಗ್ರೆಸ್